ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ದರ್ಬಾರ್ ಸ್ಟೈಲ್ ಸ್ಯಾರಿ ಡ್ರೇಪಿಂಗ್ಗೆ. ಅಮ್ಮನವ್ರಿಗೆ ದರ್ಬಾರ್ ಸ್ಟೈಲ್ ನಾವು ಸ್ಯಾರಿ ಕಟ್ಟಿ ಅಲಂಕಾರ ಮಾಡಿದ್ರೆ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ನಾನು ಆ ಥರ ದರ್ಬಾರ್ ಸ್ಟೈಲ್ ಸ್ಯಾರಿನ ಕಟ್ತೀನಿ ಅಮ್ಮನವ್ರಿಗೆ ಅನ್ನೋದನ್ನು ಈಗ ನೋಡೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಯಾವ ಸ್ಯಾರಿನ ಉಡಿಸ್ತೀವಿ ಅದನ್ನು ನೀಟಾಗಿ ಹರಡ್ಕೊಳ್ಳಿ. ಅಂದರೆ ಒಂದು ನೆಲದ ಮೇಲೋ ಇಲ್ಲ ಚಾಪೆ ಮೇಲೋ ಇಲ್ಲಾಂದರೆ ಟೀಪಾಯ್ ಮೇಲೋ ಏನು ನಿಮ್ಗೆ ಹೆಂಗೆ ಅನುಕೂಲನೋ ಆ ಥರ ಮಾಡಿಕೊಂಡು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಮಾಡ್ಕೊಳ್ಳಿ. ಇಲ್ಲ ಈ ಥರ ಆಗಿಲ್ಲ ಅಂದ್ರೂ ಈ ಥರ ನಾವು ನೆರಿಗೆ ಹೇಗೆ ಹಿಡಿತೀವಿ ಆ ಥರ ಸಹ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತಾ ಇರೋದು ಸೇಮ್ ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀನಲ್ಲ ಇದೇ ಥರ ತೋರಿಸ್ತಾ ಇರೋದು. ಸೊ ಕರೆಕ್ಟಾಗಿ ಆ ಫ್ರಿಲ್ಸ್ ಅನ್ನೋದು ಮೆಷರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರಲಿ, ಹಿಂದೆ ಮುಂದೆ ಇರಬಾರ್ದು. ನೀಟಾಗಿದ್ದರೆ ಆವಾಗ ನಾವು ಅಮ್ಮನವ್ರಿಗೆ ಏನು ಸ್ಯಾರಿ ಉಡಿಸ್ತೀವಿ ಆವಾಗ ತುಂಬಾ ಲುಕ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೇಮ್ ಇದೇ ಥರ ಮಾಡಿಕೊಂಡು ನಾನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ. ಆ ಸೈಡು ಈ ಸೈಡು ಮತ್ತು ಸೆಂಟ್ರು ಅಷ್ಟನ್ನು ನಾವು ಸೆಕ್ಯೂರ್ ಮಾಡ್ಕೊಂಡ್ವಿ ಅಂದರೆ ನಾವು ಏನೇ ಸ್ಯಾರಿ ದೇವ್ರಿಗೆ ಉಡಿಸ್ತೀವಲ್ಲ ಆವಾಗ ಬಿಚ್ಚೋಗೋದಿಲ್ಲ. ಇಲ್ಲಾಂದರೆ ಫ್ರಿಲ್ಸ್ ಎಲ್ಲ ಹರಡ್ಕೊಂಬಿಡತ್ತೆ, ನಮಗೆ ಉಡ್ಸೋದಕ್ಕೆ ಆಗೋದೇ ಇಲ್ಲ. ಈಗ ಏನು ನೆರಿಗೆಲಾಯಿತು ಅದು ರೆಡಿ ಆಗಿದೆ. ಈಗ ಸೆರಗು ಪಾರ್ಟ್ ಅದನ್ನು ಈಗ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ನಾನು ಏನಿದೆ ಅದನ್ನು ಫೋಲ್ಡ್ ಮಾಡಿ ಪಿನ್ ಮಾಡಿ ಈಗ ಹಬ್ಬದ ದಿನ ರೆಡಿ ಮಾಡಿ ಕೆಲಸ ಇರುತ್ತಲ್ಲ, ಸೊ ಅವಾಗ ನಮ್ಗೆ ಅಷ್ಟು ಟೈಮ್ ಇರಲ್ಲ. ಹಾಗಾಗಿ ನೀವು ಒಂದಿನ ಮುಂಚೆ ಸಹಾಯಕ್ಕಿದ್ರೆ ಏನು ಸ್ಯಾರಿನ ಪ್ಲೇಟಿಂಗ್ ಮಾಡಿ ಇರೋದ್ರಿಂದ ಹಬ್ಬದ ದಿನ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಐಡಿಯಾ ಮಾಡ್ಕೋಬೋದು.
ನೋಡಿದ್ರಲ್ಲ, ಇದನ್ನು ಮಾಡಿಟ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ. ಈಗ ನಾವು ಅಮ್ಮನವ್ರಿಗೆ ಸ್ಯಾರಿನ ಉಡ್ಸೋದು ಹೇಗೆ ಅಂತ ನೋಡೋಣ. ನಾನು ಹೇಳಿದೆ ನಿಮಗೆ ದರ್ಬಾರ್ ಸ್ಟೈಲ್ ಅಂತ, ಹಾಗಾಗಿ ನೋಡ್ಕೊಳ್ಳಿ. ಈ ನಾನು 2 ಪಾರ್ಟ್ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಸ್ಟೀಲ್ದು ಬಾಕ್ಸ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಬಿಂದಿಗೆಗೆ ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ನಾನು ಆಲ್ರೆಡಿ ಬ್ಲೌಸ್ನ ಅಟ್ಯಾಚ್ ಮಾಡಿದ್ದೀನಿ, ಕೈಗಳನ್ನೂ ಸಹ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಒಂದು ಸ್ಟೀಲ್ ಕಾಣಿಸ್ಬಾರ್ದಲ್ವ ಬಾಕ್ಸು, ಅದಕ್ಕಾಗಿ ನಾನು ಒಂದು ವೈಟ್ ಪಂಚೆ ಬಟ್ಟೆ ಇದೆಯಲ್ಲ ಅದನ್ನು ಸುತ್ತಿಟ್ಟಿದ್ದೀನಿ. ಈಗ ನಾನು ಸ್ಯಾರಿನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಅಮ್ಮನವರ ಹಿಂದೆ ಸೈಡಿಂದ ತಗೊಂಡು ಮುಂದೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಈ ನನ್ನ ಸೈಡ್ ರೈಟ್ ಇದೆಯಲ್ಲ, ಸೊ ಅದನ್ನು ಏನೂ ಮಾಡಬಾರ್ದು. ನನ್ನ ಸೈಡ್ ಲೆಫ್ಟ್ ಸೈಡ್ ಫ್ರಿಲ್ಸ್ ಇದೆಯಲ್ಲ, ಅದರಲ್ಲೇ ಇವಾಗ ನಾವು ಏನು ಬೇಕೋ ಅಂದರೆ ಕಾಲಿಗೆಲ್ಲನೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾನು ಕಾಲುಗಳ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಏನಂದರೆ ಈ ಕಾಲಿಗೆ ಸ್ವಲ್ಪ ತೊಡೆ ಭಾಗ ದಪ್ಪ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಅಲ್ಲೊಂದು ಬ್ಲೌಸ್ ಪೀಸ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಫೋಮ್ ಶೀಟ್ ಬರುತ್ತಲ್ಲ ಅದನ್ನು ಸಹ ಹಾಕ್ಕೋಬೋದು. ಸೊ ನಾನು ಹೇಳ್ದಲ್ಲ, ನನ್ನ ಸೈಡ್ ಏನು ಲೆಫ್ಟ್ ಸೈಡ್ ಪಲ್ಲು ಇದೆಯಲ್ಲ, ಸ್ಯಾರಿ ಫ್ರಿಲ್ಸು, ಅದನ್ನು ಇವಾಗ ನೀಟಾಗಿ ಕಾಲಿಗೆ ಸುತ್ಕೊಳ್ತಾ ಹೋಗಬೇಕು. ಯಾವ ಥರ ಅಂದರೆ ನೀಟಾಗಿ ಸುತ್ತಕೊಂಡು ಒಂದು ಕಡೆ ಇಟ್ಕೋಬೇಕು. ಸೊ ಆ ಕಾಲು ಹೈಟ್ ಬರಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಏನಾದರೂ ಒಂದು ಪೇಪರೋ ಇಲ್ಲ ಒಂದು ಪಿಲ್ಲೋನೋ ಚಿಕ್ಕದು ಅದನ್ನು ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಸ್ವಲ್ಪ ಲಿಫ್ಟ್ ಆಗೋ ಥರ ಇರಬೇಕು. ನಾವು ಏನು ಸ್ಯಾರಿನ ಅಲ್ಲಿ ಇದು ಮಾಡ್ಕೊಳ್ತೀವಿ, ನೀಟಾಗಿ ಬಾರ್ಡ್ರು ಕಾಲು ಹತ್ರ ಪಾದ ಹತ್ತತ್ರ ಬರೋ ಥರ ಮಾಡ್ಕೊಳ್ಳಿ. ಈಗ ನನ್ನ ಸೈಡ್ ರೈಟ್ ಸೈಡ್ ಇತ್ತಲ್ವ ಫ್ರಿಲ್ ಇದು, ಅದನ್ನು ಅಮ್ಮನವರ ಇನ್ನೊಂದು ಕಾಲಿದೆಯಲ್ಲ, ಲೆಫ್ಟ್ ಸೈಡ್ ಕಾಲಿದೆಯಲ್ಲ ಅಮ್ಮನವ್ರದ್ದು, ಸೊ ಅದ್ರ ಒಳಗಡೆಯಿಂದ ಸೈಡ್ಗೆ ಹಾಕ್ಕೋಬೇಕು. ಆಮೇಲೆ ಈ ಕಡೆದೇ ಇತ್ತಲ್ಲ ಬ್ಯಾಲೆನ್ಸ್ ಇತ್ತಲ್ಲ ಆ ಸ್ಯಾರಿದು, ಸೊ ಅದನ್ನು ಇವಾಗ ಮತ್ತೆ ಇನ್ನೊಂದು ಕಾಲಿಗೆ ನಾನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ, ಅಂದರೆ ಸುತ್ಕೊಳ್ತೀನಿ. ನೀವು ವಿಡಿಯೋ ನೋಡ್ತಾ ಇದ್ದರೆ ನೀಟಾಗಿ ಅರ್ಥ ಆಗೋಗುತ್ತೆ. ನಾವು ಏನು ಕಾಲಿಗೆ ಎಲ್ಲ ಸುತ್ಕೊಳ್ತೀವಿ ಎಲ್ಲ ಕಡೆನೂ ನೀಟಾಗಿ ಬೆಲ್ ಪಿನ್ನ ಹಾಕಿ, ಇಲ್ಲಾಂದರೆ ಬರೋ ಚಾನ್ಸಸ್ ಬಿಟ್ಟೋಗ್ಬಿಡತ್ತೆ. ಹಾಗಾಗಿ ನೀವು ಬೆಲ್ ಪಿನ್ಸ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಹೊಸ ಬೆಲ್ ಪಿನ್ಸೇ ತೊಗೊಳ್ಳಿ, ಇಲ್ಲಾಂದರೆ ಶಾರ್ಪ್ ಇರೋದಿಲ್ಲ. ಈಗ ನಾವು ಏನು ರೆಡಿ ಮಾಡ್ಕೊಂಡ್ವಿ ಅಮ್ಮನವ್ರ ಕಾಲುಗಳನ್ನ, ಅದನ್ನು ಒಂದು ಕಾಲ ಮೇಲೆ ಒಂದು, ಅಂದರೆ ದರ್ಬಾರ್ ಸ್ಟೈಲ್ ಅಂತ ಹೇಳಿದ್ನಲ್ಲ ಆ ರೀತಿ ಇಟ್ಕೊಂಡು ನೀಟಾಗಿ ಕಾಲು ಈ ಕಡೆ ಜರುಗಬಾರ್ದಲ್ಲ, ಹಾಗಾಗಿ ಎಲ್ಲ ಕಡೆಯೂ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತೀನಿ.
ನೀವು ಸೇಫ್ಟಿ ಪಿನ್ನಿಂದನೂ ಸಹ ಸೆಕ್ಯೂರ್ ಮಾಡ್ಕೋಬೋದು. ನಾನು ಇಲ್ಲಿ ಬೆಲ್ ಪಿನ್ಸಿಂದ ಮಾಡ್ತಾಯಿದ್ದೀನಿ. ನಾವು ಇನ್ನೊಂದು ಸೈಡ್ ಫ್ರಿಲ್ಸ್ ಎಲ್ಲ ಬಿಟ್ಟಿದ್ವಲ್ಲ, ಅದನ್ನು ನೀಟಾಗಿ ಈ ಕಡೆ ಎಳ್ಕೊಂಡು, ನಾನು ಹೇಳ್ದಲ್ಲ ಸ್ವಲ್ಪ ತೊಡೆ ಭಾಗ ಲಿಫ್ಟ್ ಆಗಿರಬೇಕು ಅಂತ, ಅದಕ್ಕೆ ಈ ಥರ ಒಂದು ಗ್ಯಾಪ್ ಕೊಡ್ತಾಯಿದ್ದೀನಿ, ಒಂದು ಪಿಲ್ಲೋನ ಇಡ್ತಾಯಿದ್ದೀನಿ. ಈಗ ಸೆರಗು ಇದನ್ನು ನಾವು ಈ ಥರ ಒಳಗಡೆ ಅಂದರೆ ರೈಟ್ ಸೈಡಿಗೆ ಬಂದು ಈ ಥರ ಹಾಕ್ಕೋಬೋದು. ನಾವು ಹಾಕ್ಕೊಳ್ತೀವಲ್ಲ ಅದೇ ಥರನೇ ಹಾಕ್ಕೋಬೋದು. ಸೊ ಅಲ್ಲಿ ವೈಟ್ ನಾವು ಪಂಚೆ ಏನು ಕಟ್ಟಿದ್ವಿ ಅದು ಕಾಣತ್ತಲ್ಲ, ಅದನ್ನು ಸ್ಯಾರಿಯಿಂದ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಥರನೂ ಮಾಡ್ಕೋಬೋದು. ಆದರೆ ನಾನು ಈಗ ಏನು ಮಾಡ್ತೀನಿ ಅಂದರೆ, ಸೆರಗನ್ನ ತೆಗೆದು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಹಾಕ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ರಲ್ಲ, ಸೇಮ್ ಅದೇ ಥರ ಈ ಥರ ಸೈಡಿಗೆ ಬಂದು ನೀಟಾಗಿ ಫ್ರಿಲ್ಸ್ನ ಸೆಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಎಕ್ಸ್ಟ್ರಾ ಇರುತ್ತಲ್ಲ ಕ್ಲಾತು, ಅದನ್ನು ಅಮ್ಮನವರ ತೊಡೆ ಭಾಗ ಇದೆಯಲ್ಲ ಅದ್ರ ಒಳಗಡೆಗೆ ಸಿಗಿಸ್ತಾ ಹೋಗಬೇಕು. ನಾನು ತೋರಿಸ್ತಾ ಇರೋದು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂತಲೇ ಅಂದ್ಕೊಳ್ತೀನಿ, ಬಟ್ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಸೊ ನೀವು ಸಹ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ದರ್ಬಾರ್ ಸ್ಟೈಲ್ನ ಸ್ಯಾರಿ ಉಡಿಸಿ ಫೆಸ್ಟಿವಲ್ನ ಆಚರಣೆ ಮಾಡಿ. ಸೊ ಇವಾಗ ಇದೆಲ್ಲ ಆಯಿತು. ಈಗ ನಾವು ಇನ್ನೊಂದು ಸೈಡು ಪಿನ್ ಹಾಕಿ ಫ್ರಿಲ್ ಮಾಡಿಟ್ಟಿದ್ವಲ್ಲ, ಈಗ ಅದನ್ನು ನೀಟಾಗಿ ಒನ್ ಬೈ ಒನ್ ಸೆಟ್ ಮಾಡಿಕೊಂಡು ಬೆಲ್ ಪಿನ್ಸ್ನ ಚುಚ್ಕೊಳ್ತಾ ಹೋಗಬೇಕು. ನಾನು ವಿಡಿಯೋಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ದೇವಿಯ ದರ್ಬಾರ್ ಸ್ಟೈಲ್ ಅಲಂಕಾರ.
ಈಗ ಎಲ್ಲ ಸ್ಯಾರಿ ಎಲ್ಲ ಊಡ್ಸಾಯಿತು. ಈಗ ನಾವು ಆಭರಣಗಳನ್ನ ಹಾಕ್ಕೋಬೋದು. ನಾನಿಲ್ಲಿ ಸೊಂಟಕ್ಕೆ ಡಾಬ್ ಹಾಕ್ತಾಯಿದ್ದೀನಿ. ಅಮ್ಮನವರ ಕಾಲಿಗೆ ಈಗ ನಾನು ಕಾಲು ಗೆಜ್ಜೆನ ಹಾಕ್ತಾಯಿದ್ದೀನಿ. ಈಗ ನಮ್ಮ ಹತ್ರ ಯಾವುದು ಆಭರಣಗಳಿರುತ್ತೆ ಅದನ್ನೆಲ್ಲ ಹಾಕ್ಕೊಳ್ತಾ ಹೋಗ್ಬೋದು. ಸೊ ಅಮ್ಮನವ್ರ ಕೈಗೆ ಬಳೆಗಳು ಹಾಕಬೇಕಲ್ವ, ಅದನ್ನೇ ಈಗ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.